ನಾನು ಕೂಡ ಹಿಂದೂ, ಇಲ್ಲಿರುವವರೆಲ್ಲರೂ ಕೂಡ ಹಿಂದೂನೇ. ಹಿಂದೂಗಳು ಅಂದ್ರೆ ರಾಜಕೀಯ ಮಾಡುವುದಲ್ಲ, ಅಪಪ್ರಚಾರ ಮಾಡುವುದಲ್ಲ, ಸುಳ್ಳು ಹೇಳೋದಲ್ಲ. ಹಿಂದೂಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ವ್ಯಾಖ್ಯಾನ. ಇಲ್ಲಿ ಕೂತ್ಕೊಂಡಿರೋ ನಾನು ಕೂಡ ಹಿಂದೂ, ಸಿದ್ದರಾಮಯ್ಯ ಹೇಳೋದು ಹಿಂದೂಗಳು ರಾಜಕೀಯ ಮಾಡುವುದಲ್ಲ, ಅಪಪ್ರಚಾರ ಮಾಡುವುದಲ್ಲ, ಸುಳ್ಳನ್ನ ಹೇಳುವುದಲ್ಲ. ಹಿಂದೂಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯರ ವ್ಯಾಖ್ಯಾನ ಪೊಲಿಟಿಕಲ್ ತಿರುವನ್ನ ಪಡೆದುಕೊಂಡಿದೆ. ಬಿಜೆಪಿಯಿಂದ ಚಾಮುಂಡಿ ಚಲೋ ವಿಚಾರಕ್ಕೆ ಟೀಕೆ. ಬಿಜೆಪಿಯವರು ಏನೋ ತಿಳಿದುಕೊಂಡಿದ್ದಾರೆ, ಹಿಂದುತ್ವ ಗಟ್ಟಿಯಾಗುತ್ತೆ, ಹಿಂದೂಗಳು ಒಟ್ಟಾಗ್ತಾರೆ ಅಂತ ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೋ ಏನೋ. ಹಾಗಂತ ಬಿಜೆಪಿಯವರು ಅಂದುಕೊಂಡಿದ್ದಾರೆ. ಅದೆಲ್ಲ ಭ್ರಮೆ, ಆಗಲ್ಲ. ಮನುಷ್ಯತ್ವ ಇರಬೇಕು, ಇಲ್ಲದೆ ಇದ್ರೆ ಏನಂತ ಕರೀತಾರೆ? ಜಗತ್ತೇ ಸುಖವಾಗಿರಬೇಕು ಎಂದು ಬಯಸುವ ಹಿಂದೂ ಧರ್ಮದ ಧರ್ಮ ಗ್ರಂಥಗಳು ಕೂಡ ಸಾರೋದು ಜನಕಲ್ಯಾಣದ ವಿಚಾರ. ಇಡೀ ಮನುಷ್ಯ ಕುಲವೇ ಒಂದಾಗಬೇಕು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಟ್ಟರು. ಆ ಹೇಳಿಕೆ ನೋಡ್ಕೊಂಡು ಬರೋಣ. ಬರ್ತಾ ಇದ್ದಾರೆ ಸರ್, ಚಾಮುಂಡಿ ಚಲೋ ಅಂತ ಮಾಡೋಕೆ. ನಾನು ಮೈಸೂರು ಕೂಡ ಚಾಮುಂಡಿ ಚಲೋ ಅಂತ ಬರ್ತಾ ಇದ್ದಾರೆ. ಬಿಜೆಪಿ ಚಾಮುಂಡಿ ಚಲೋ ಈಗ ನಾನು ಮೊದಲೇ ಹೇಳಿದ್ನಲ್ಲ, ಬಿಜೆಪಿಯವರು ಅವ್ರು ಏನು ತಿಳ್ಕೊಂಡಿದ್ದಾರೆ, ಹಿಂದುತ್ವ ಗಟ್ಟಿಯಾಗ್ತದೆ, ಹಿಂದೂಗಳಿಗೆಲ್ಲ ಒಟ್ಟಾಗ್ತಾರೆ ಅಂತ ಅನ್ಕೊಂಡಿದ್ದಾರೆ. ನಾನು ಐ ಆಮ್ ಆಲ್ಸೋ ಹಿಂದೂ, ಗೊತ್ತಾಯ್ತಾ? ಈಸ್ ಆಲ್ಸೋ ಹಿಂದೂ. ಅಯೋಧ್ಯೆ ರಾಮ ಮಂದಿರ ಇಲ್ಲೇ ಮಾಡಿದ್ದಾರೆ ಸಾಹೇಬ್ರು. ಅಯೋಧ್ಯೆಯಲ್ಲಿ ಮಾಡಿರೋ ರಾಮ ಮಂದಿರ ನಮ್ಮೂರಲ್ಲೇ ಮಾಡಿದ್ದಾರೆ ಸಾಹೇಬ್ರು. ನಾವು ನಮ್ಮ ಊರಿನಲ್ಲಿ ರಾಮ ಮಂದಿರ ಮಾಡಿಲ್ವಾ? ಎಲ್ಲೂ ಇಲ್ಲ ಸರ್ ರಾಮ ಮಂದಿರ. ಸಿ ಹಿಂದೂಗಳು ಅಂತಂದ್ರೆ ರಾಜಕೀಯ ಮಾಡೋದಲ್ಲ, ಅಪಪ್ರಚಾರ ಮಾಡೋದಲ್ಲ, ಸುಳ್ಳು ಹೇಳೋದಲ್ಲ. ಮನುಷ್ಯತ್ವ ಇರಬೇಕು. ಯಾವನೇ ಆದರೂ ಕೂಡ ಮನುಷ್ಯತ್ವ ಇರಬೇಕು. ಮನುಷ್ಯತ್ವ ಇಲ್ಲದೆ ಹೋದ್ರೆ ಅವರು ಏನಂತ ಕರೀತಾರೆ? ಅವ್ರಿಗೆ ಅಮಾನವೀಯವಾದಂಥ ನಡವಳಿಕೆ ಇದ್ರೆ ಅವ್ರಿಗೆ ಮನುಷ್ಯರಲ್ಲ ಅಂತ ಕರೀತಾರೆ. ಈಗ ಮೈಸೂರಿಗೂ ಬರ್ತಾ ಇದ್ದಾರೆ ಸರ್, ಚಾಮುಂಡಿ ಚಲೋ ಅಂತ ಮಾಡೋಕೆ. ನಾನು ಮೈಸೂರಿಗೂ ಕೂಡ ಚಾಮುಂಡಿ ಚಲೋ ಅಂತ ಬರ್ತಾ ಇದ್ದಾರೆ. ಬಿಜೆಪಿ ಚಾಮುಂಡಿ ಚಲೋ. ಈಗ ನಾನು ಮೊದಲೇ ಹೇಳಿದ್ನಲ್ಲ, ಬಿಜೆಪಿಯವರು ಅವ್ರು ಏನು ತಿಳ್ಕೊಂಡಿದ್ದಾರೆ, ಹಿಂದುತ್ವ ಗಟ್ಟಿಯಾಗ್ತದೆ, ಹಿಂದೂಗಳಿಗೆಲ್ಲ ಒಟ್ಟಾಗ್ತಾರೆ ಅಂತ ಅನ್ಕೊಂಡಿದ್ದಾರೆ. ನಾನು ಐ ಆಮ್ ಆಲ್ಸೋ ಹಿಂದೂ, ಗೊತ್ತಾಯ್ತಾ? ಈಸ್ ಆಲ್ಸೋ ಹಿಂದೂ. ಅಯೋಧ್ಯೆ ರಾಮ ಮಂದಿರ ಇಲ್ಲೇ ಮಾಡಿದ್ದಾರೆ ಸಾಹೇಬ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.